ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವಮೊಗ್ಗದ ಸಮಸ್ತ ಜನತೆಗೆ ಪರವಾಗಿ ಈ ಒಂದು ಇತಿಹಾಸದ ಮಹತ್ವಪೂರ್ಣ ಪರಿವರ್ತನೆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ 100 ಈ ಚಾರಿತ್ರಿಕ ಮತ್ತು ನಿರ್ಣಾಯಕ ಒಂದು ಹೆಜ್ಜೆಯಾಗಿ ನಾಳೆ 3 ದಿನದ ಒಂದು ಅಧಿವೇಶನ ಸ್ತ್ರೀ ಶಕ್ತಿಗೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ವಿಶೇಷವಾದಂಥ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯ ಇದರ ಮುಖಾಂತರ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿ ನನ್ನ ಪತ್ರಿಕಾ ಪ್ರಕಟಣೆಯನ್ನು ಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂಥ ಭಾರತ ಈ ಶತಮಾನದ ಮತ್ತೊಂದು ಐತಿಹಾಸಿಕವಾದಂಥ ಒಂದು ಮತ್ತು ಅತ್ಯಂತ ಮಹತ್ವಪೂರ್ಣ ಮೈಲುಗಲ್ಲನ್ನು ಸ್ಥಾಪನೆ ಮಾಡುವಂಥ ಒಂದು ಅಂತಿಮ ಹಂತಕ್ಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನಲಿಕ್ಕೆ ಗೌರವಾನ್ವಿತ ಭಾರತದ ಹೆಮ್ಮೆಯ ಸುಪುತ್ರರಾದಂಥ ನರೇಂದ್ರ ಮೋದಿಜಿಯವರು ಮೊನ್ನೆ ದೆಹಲಿಯಿಂದ ಟೌನ್ ಹಾಲಿಂದ ನೇರವಾಗಿ ಇಡೀ ದೇಶದ ಮಹಿಳೆಯರನ್ನು ಉದ್ದೇಶಿಸಿ ಮಾತಾಡಬೇಕಾದಾಗ ಎಲ್ಲರ ಗಮನಕ್ಕೂ ಕೂಡ ಈಗಾಗಲೇ ಬಂದಿದೆ. ವಿಶೇಷವಾಗಿ 2023 ಮೂಲ ಕಾನೂನಿಗೆ ತಿದ್ದುಪಡಿಯನ್ನು ತಂದು 2011 ಜನಗಣತಿ ಪ್ರಕಾರನೇ ಆ ದತ್ತಾಂಶವನ್ನು ಆ ಡೇಟಾವನ್ನು ಬಳಸಿಕೊಂಡು ಕ್ಷೇತ್ರ ಮರು ವಿಂಗಡಣೆಯನ್ನು ಮಾಡಿ ಮಹಿಳಾ ಮೀಸಲಾತಿಯನ್ನು ಕಾನೂನನ್ನು ನಾಳೆ 2029 ಚುನಾವಣೆಗೆ ಜಾರಿಗೆ ತರಲಿಕ್ಕೆ ಎಲ್ಲ ರೀತಿಯಂಥ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಮುಖಾಂತರ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 3ನೇ ಒಂದು ಭಾಗ 33% ಸ್ಥಾನವನ್ನು ಇನ್ಮುಂದೆ ಮಹಿಳೆಯರಿಗೆ ಮೀಸಲು ಇಡಲಿಕ್ಕೆ ತೀರ್ಮಾನ ಆಗ್ತಾ ಇದೆ. ನಾಳೆ 20ನೇ ತಾರೀಕಿಗೆ ನಾವು ಬಸವ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅಣ್ಣ ಬಸವಣ್ಣ ಪ್ರತಿಪಾದಿಸುವಂಥ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಒಂದು ಸಮಾಜವನ್ನು ಕಟ್ಟಬೇಕು ಅಂಥೇಳಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ಒಂದು ಅಧಿನಿಯಮ ಕೇವಲ ಒಂದು ಕಾಯ್ದೆ ಅಂತೇಳಿ ನಾವು ಅಂದ್ಕೊಳ್ಳದೆ ಇದು ದೇಶದ ಎಲ್ಲ ತಾಯಂದಿರಿಗೆ, ನಮ್ಮ ದೇಶದ ಎಲ್ಲ ಪುತ್ರಿಯರಿಗೆ, ನಮ್ಮ ಹೆಣ್ಮಕ್ಳಿಗೆ ಹೆಮ್ಮೆಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತು NDA ಸರ್ಕಾರ ಕೊಡ್ತಿರೋಂಥ ಒಂದು ಗೌರವ ಅಂಥೇಳಿ ಇಡೀ ದೇಶ ಮಾತಾಡ್ತಾ ಇದೆ. ದೇಶದ ನಾರಿ ಶಕ್ತಿ ತನ್ನ ಹಕ್ಕಿಗೋಸ್ಕರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಕಾಯಬೇಕಿಲ್ಲ. ನಾಳೆ 2034ಕ್ಕೆ ಈ ಒಂದು ಅಧಿನಿಯಮ ಜಾರಿಗೆ ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಇನ್ನೂ 5 ವರ್ಷ ಮುಂದೆ ಹೋಗೋದು ಅವಶ್ಯಕತೆ ಇಲ್ಲ. 2029 ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನು ಸಿಗುವಂಥ ದಿಕ್ಕಿನಲ್ಲಿ
ಹೆಮ್ಮೆಯ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ಈಗಾಗಲೇ ನಿನ್ನೆ ಕರಡು ಪ್ರತಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಬಿಡುಗಡೆ ಆಗಿದೆ. ಲೋಕಸಭೆಯಲ್ಲಿ ಈಗಿರುವಂಥ ಸೀಟ್ಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ಕೂಡ ಸೇರಿಕೊಂಡು ಒಟ್ಟು 850ಕ್ಕೆ ಏರಿಕೆ ಆಗ್ತಾ ಇದೆ. 543ರಿಂದ 850 ಕ್ಷೇತ್ರಕ್ಕೆ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಸರಿಸುಮಾರು 270+ ಸ್ಥಾನಗಳು ಮಹಿಳೆಯರ ಒಂದು ಪಾಲಾಗುತ್ತೆ ಅಂಥೇಳಿ ಈ ಕೊಟ್ಟಿರೋಂಥ ಒಂದು ಅಂಕಿಅಂಶ ಪ್ರಕಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅಡುಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ ಅದೇ ರೀತಿ ಸಂಸತ್ನಲ್ಲಿ ಧ್ವನಿಯಾಗಿ ಇವತ್ತು ಮಹಿಳಾ ಶಕ್ತಿ ಕೆಲಸ ಮಾಡುವಂಥ ಒಂದು ಅವಕಾಶ, ಮತ್ತು ಅಧಿಕೃತವಾಗಿ ಭಾರತೀಯ ಸ್ತ್ರೀ ಶಕ್ತಿಗೆ ಒಂದು ಸಂವಿಧಾನಬದ್ಧವಾದಂಥ ಒಂದು ಅವಕಾಶವನ್ನು ಈ ಒಂದು ರಿಸರ್ವೇಷನ್ಲಿ ಸಿಗ್ತಾ ಇದೆ. ವಿಶೇಷವಾಗಿ ನನ್ನ ಯೋಗ ನೋಡಿ, ಅವತ್ತಿನ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಒಂದು ಕನಸು ಜಮ್ಮು ಕಾಶ್ಮೀರ್ ಆರ್ಟಿಕಲ್ 370 ಕಿತ್ತೊಗಿಬೇಕು ಅಂತ ಆ ಒಂದು ನಿರ್ಣಯದ ಒಂದು ಸಂದರ್ಭದಲ್ಲಿ ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ, GST ಜಾರಿ ಮಾಡುವಂಥ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರ ಆಶ್ರಯದಿಂದ ಸಂಸತ್ ಸದಸ್ಯನಾಗಿ ಆ ನಿಲುವಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ವಿಶೇಷವಾಗಿ ಕಾನೂನಿಗೆ ತಿದ್ದುಪಡಿಯನ್ನು ತರುವಂಥ ಭಾರತೀಯ ನ್ಯಾಯ ಸಂಹಿತ ಏನು ಜಾರಿಗೆ ತಂದರು, ಈ ಸಂದರ್ಭದಲ್ಲೂ ಕೂಡ ನಾನು ಒಬ್ಬ ಸಂಸತ್ ಸದಸ್ಯನಾಗಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ, ಮತ್ತು ವಿಶೇಷವಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮದ ಜಾರಿಯ ಸಂದರ್ಭದಲ್ಲೂ ಕೂಡ ಇವತ್ತು ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾನು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ. ನಾಳೆಯಿಂದ 3 ದಿನ ವಿಶೇಷವಾದಂಥ ಅಧಿವೇಶನವನ್ನು ಈ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ಪ್ರಧಾನಮಂತ್ರಿಗಳು ಕರೆದಂಥ ಅಧಿವೇಶನ ನಾವೆಲ್ಲರೂ ಕೂಡ ಇನ್ನು ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮೊದಲು ನನ್ನ ಕರ್ತವ್ಯ ಇದೆ, ನಾನೊಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನನ್ನು ಆಶೀರ್ವಾದ ಮಾಡಿದಂಥ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೋಸ್ಕರ ತಮ್ಮ ಮುಖಾಂತರ ಕ್ಷೇತ್ರ ಜನರಿಗೆ, ತಾಯಂದಿರಿಗೆ ನಾನು ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇದ್ರ ಮುಖಾಂತರ ಮೋದಿಜಿಯವರ ಒಂದು ಅಪೇಕ್ಷೆ ಇದೆ, ಮಹಿಳಾ ಶಕ್ತಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಕ್ಷಣಾ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳು ಮುಂಚೂಣಿಯಲ್ಲಿದ್ದಾರೆ. ಇನ್ನು ಮುಂದೆ ಕಾನೂನು ಮುಖಾಂತರ ಅವರಿಗೆ ಅಧಿಕೃತವಾದಂಥ ರೈಟ್ಸನ್ನು, ಹಕ್ಕನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದ್ರ ಮುಖಾಂತರ ಆಗುತ್ತೆ. ಇಷ್ಟು ವರ್ಷ ರಾಜಕೀಯ ಪಕ್ಷಗಳು ತಾಯಂದಿರನ್ನು, ಮಹಿಳೆಯರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ನೆನೆಗುದಿಗೆ ಬಿದ್ದಂಥ ಮಹಿಳಾ ಮೀಸಲಾತಿಯನ್ನು ಜಾರಿ ತರುವಂಥ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡಿದಾಗೂ ಕೂಡ ಇದೊಂದು ಚುನಾವಣಾ ಗಿಮಿಕ್ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಾದರೂ ಕೂಡ ನಾಳೆ 16ರಿಂದ ಆರಂಭವಾದಂಥ ಈ ಒಂದು ವಿಶೇಷವಾದಂಥ ಅಧಿವೇಶನದಲ್ಲಿ, ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ನೀಡಬೇಕು.
ಮತ್ತು ಈ ವಿಚಾರದಲ್ಲಿ ತಮ್ಮ ಪ್ರಾಮಾಣಿಕತೆ ವ್ಯಕ್ತಪಡಿಸುವಂಥ ಸಾಬೀತುಪಡಿಸುವಂಥ ಒಂದು ಅವಕಾಶ ನಿಮಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರಾಜಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಇಡೀ ದೇಶ ಸಂಸತ್ತಿನ ಕಡೆಗೆ ನೋಡ್ತಿರುವಂಥ ಈ ಸಂದರ್ಭದಲ್ಲಿ ಒಟ್ಟು ಬೆಂಬಲದಿಂದ ಈ ಒಂದು ಮಸೂದೆ ಜಾರಿಗೆ ತರಬೇಕು ಅಂತೇಳಿ ವಿರೋಧ ಪಕ್ಷದಕ್ಕೆ ವಿನಂತಿಯನ್ನು ಕೂಡ ಮಾಡ್ತಾ